ನಮಃ ಶಿವಾಯ ಹರ ಹರ ಮಹಾದೇವ ಸೋಮೇಶ್ವರನ ಸನ್ನಿಧಿಯಲ್ಲಿ ಶಿವನಾಮ ಘೋಷವೇ ರುದ್ರಾಭಿಷೇಕ ಜ್ಯೋತಿಯಲ್ಲಿ ಭಕ್ತರ ಭಾವ ಸಾಗರವೇ ಮುಳಬಾಗಿಲು ಮಣ್ಣಿನಲ್ಲಿ ಇಂದು ಭಕ್ತಿ ಗಂಗೆಯೇ ಹರಿದಿದೆ ಸೋಮೇಶ್ವರ ಪಾಳ್ಯದ ದೇವಾಲಯದಲ್ಲಿ ಶಿವಶಕ್ತಿ ಜಾಗೃತಿಯಾಗಿದೆ ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯದ ಶ್ರೀ ಪ್ರಸನ್ನ ಸೋಮೇಶ್ವರ ದೇವಾಲಯದಲ್ಲಿ ಭಕ್ತಿಭಾವ ಮತ್ತು ಧಾರ್ಮಿಕ ಸಂಭ್ರಮದ ನಡುವೆ ವಿಶೇಷ ಹೋಮ ಹವನಗಳು ನೆರವೇರಿದವು. ಭಾರತದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬ ಹಾಗೂ ಅಮರಜ್ಯೋತಿ ವಿದ್ಯಾಸಂಸ್ಥೆಯ 25ನೇ ವರ್ಷಾಚರಣೆ ಅಂಗವಾಗಿ ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ, ಮಹಾರುದ್ರಾಭಿಷೇಕ, ಮಹಾಗಣಹೋಮ, ರುದ್ರಹೋಮ ಮತ್ತು ಮೃತ್ಯುಂಜಯ ಹೋಮ ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು. ಪಂಚಾಮೃತದ ಪರಿಮಳದಲ್ಲಿ ಪರಮೇಶ್ವರ ಕಂಗೊಳಿಸಿದ್ದಾನೆ. ಮಹಾರುದ್ರ ಹೋಮದ ಜ್ವಾಲೆಯಲ್ಲಿ ಪಾಪಗಳೆಲ್ಲ ಕರಗಿವೆ. ಹರ ಹರ ಶಂಭೋ ಪುರಾಂತಕ ಶಂಭೋ ಮೃತ್ಯುಂಜಯ ದೇವ ಕಾಪಾಡಯ್ಯ. ಭಕ್ತರ ನಂಬಿಕೆಯ ಬೆಳಕಾಗಯ್ಯ. ದೇವೇಗೌಡರ ದೀರ್ಘಾಯುಷ್ಯಕ್ಕೆ ಮೃತ್ಯುಂಜಯ ಹೋಮವೇ ಅಮರಜ್ಯೋತಿ ವಿದ್ಯಾಸಂಸ್ಥೆಗೆ ಶಿವನ ಆಶೀರ್ವಾದವೇ. 25 ವರ್ಷದ ಸೇವೆಗೆ ಇಂದು ಮಹೋತ್ಸವದ ಸಂಭ್ರಮವೇ. ನಂದೀಶ್ವರನ ನಾದದಲ್ಲಿ ಊರೇ ಭಕ್ತಿ ಸಾಗರವೇ. ಡಮರು ಧ್ವನಿ ಕೇಳುತ್ತಿದೆ, ಓಂಕಾರ ನಾದ ಮೂಡುತ್ತಿದೆ. ತಮಟೆಯ ರಭಸದಲ್ಲಿ ಶಿವಭಕ್ತಿಯ ಜ್ವಾಲೆ ಎತ್ತಿದೆ. ನಾದ ಸ್ವರದ ಮಧುರದಲ್ಲಿ ದೇವಾಲಯವೇ ತೇಲುತ್ತಿದೆ. ಹರ ಹರ ಮಹಾದೇವ ಎಂಬ ಘೋಷಕ್ಕೆ ಆಕಾಶವೇ ನಡುಗುತ್ತಿದೆ. ಅಮರಜ್ಯೋತಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಹಾಗೂ ತಾಲೂಕು ಜೆಡಿಎಸ್ ಮುಖಂಡ ಕಾಡೇನಹಳ್ಳಿ ಕೆ. ನಾಗರಾಜ್ ಮಾತನಾಡಿ, ದೇವೇಗೌಡರ ಆರೋಗ್ಯ ಹಾಗೂ ದೀರ್ಘಾಯುಷವಾಗಿ ಮೃತ್ಯುಂಜಯ ಹೋಮ ಮಾಡಿಸಲಾಗಿದೆ. ವಿದ್ಯಾಸಂಸ್ಥೆ ಮತ್ತು ತಾಲೂಕು ಜೆಡಿಎಸ್ ಮೇಲೆ ಯಾವುದೇ ದುಷ್ಟ ಶಕ್ತಿಗಳ ಪ್ರಭಾವ ಬೀಳದಂತೆ ಘನಹೋಮ ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಜೆಡಿಎಸ್ ವಕ್ತಾರ ಎಂ.ಎನ್. ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಮುಖಂಡರೇ ಜೆಡಿಎಸ್ ಪಕ್ಷದ ನಿಜವಾದ ಆಸ್ತಿ.
ಅಧಿಕಾರ ಶಾಶ್ವತವಲ್ಲ. ಪ್ರೀತಿ, ವಿಶ್ವಾಸ ಮತ್ತು ಕಾರ್ಯಕರ್ತರ ಬಲವೇ ಪಕ್ಷವನ್ನು ಉಳಿಸುತ್ತದೆ ಎಂದು ಹೇಳಿದರು. ವಿಶೇಷವಾಗಿ ಇವತ್ತು ಈ ದೇಶ ಕಂಡ ಒಬ್ಬ ಧೀಮಂತ ನಾಯಕರು 96ನೇ ವಯಸ್ಸಿನಲ್ಲೂ ಕೂಡ ರೈತರಿಗಾಗಿ ತಮ್ಮ ಹೋರಾಟವನ್ನು ಮಾಡಿ ಮುಖ್ಯಮಂತ್ರಿಯಾಗಿ ಇವಾಗ 94ನೇ ವರ್ಷಕ್ಕೆ ಇವತ್ತು ಏನು ಕಾಲಿಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಿಗಳಾಗಿ ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಕೊಟ್ಟು ಇವತ್ತು ಕೂಡ ರೈತರ ಪರವಾಗಿ ಒಂದು ನೀರಾವರಿ ಹೋರಾಟಗಳಾಗಿರ್ಬೋದು, ರೈತರ ಪರವಾಗಿ ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಧೀಮಂತ ನಾಯಕರು ಆಗಿರ್ತಕ್ಕಂಥ ದೇವೇಗೌಡರ ಒಂದು ಹುಟ್ಟುಹಬ್ಬ ಆಗಿರೋದ್ರಿಂದ ಆ ದೇವರ ಸನ್ನಿಧಿಯಲ್ಲಿ ಅವರ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿ, ಸೊ ಅವರು ಕೂಡ ಆ ಸೋಮೇಶ್ವರ ಸ್ವಾಮಿ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಅವನು ಸದಾ ಚೆನ್ನಾಗಿಟ್ಟು ಇಲ್ಲಿಂದ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತವೃಂದದವರು ಕೂಡ ಸೊ ಅವರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಸೊ ಈ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾಗಿ ನನಗೆ ಅನಿಸಿದ್ದು ಈ ಒಂದು ಕಾರ್ಯಕ್ರಮ, ಈಗ ವಿದ್ಯಾಜ್ಯೋತಿ ಅಮರಜ್ಯೋತಿ ವಿದ್ಯಾಸಂಸ್ಥೆ ಒಂದಾದರೆ ಮತ್ತು ಈ ಎಲ್ಲ ಭಕ್ತಾದಿಗಳನ್ನು ಕರೆಸಿ ಈ ಒಂದು ಏನು ಹೋಮಗಳನ್ನು ಮಾಡಿಸಿದ್ದಾರೆ, ಇದೊಂದು ಲೋಕ ಕಲ್ಯಾಣಕ್ಕಾಗಿ ಈ ತಾಲೂಕಿನ ಜನತೆ ಸುಭಿಕ್ಷವಾಗಿರಲಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ, ಸದಾ ಒಂದು ಹಸನ್ಮುಖರಾಗಿ ಈ ತಾಲೂಕಿನಲ್ಲಿ ಇರಲಿ ಅಂತಕ್ಕಂಥದ್ದನ್ನು ಕೂಡ ಸೊ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಒಂದು ವಿಶೇಷ. ಕಾರ್ಯಕ್ರಮದಲ್ಲಿ ಸಿ.ವಿ. ಗೋಪಾಲ್, ಮಾಜಿ ಸದಸ್ಯ ನಗವಾರ ಶ್ರೀನಿವಾಸ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಬೆಳಗಾನಹಳ್ಳಿ ವೆಂಕಟರಮಣಪ್ಪ, ನಗರಸಭೆ ಮಾಜಿ ಸದಸ್ಯರಾದ ಡಿ ಸೋಮಣ್ಣ, ಎನ್.ವಿ. ಶ್ರೀಧರ್, ನಾಗೇಶ್, ಗ್ಯಾಸ್ ರಘು ಸೇರಿದಂತೆ ಮುಖಂಡರಾದ ಗ್ಯಾಸ್ ಶ್ರೀಧರ್ ಮೂರ್ತಿ, ಗೊಳ್ಳಾಲಿ ಪ್ರಭಾಕರ್, ಡಿ.ವಿ. ರಘುಪತಿಗೌಡ, ಅನಂತ್ ಪದ್ಮನಾಭರಾವ್, ಪಂಬರಳ್ಳಿ ಮಂಜುನಾಥ್, ಉತ್ನೂರು ರಾಮರೆಡ್ಡಿ, ಕೆ.ವಿ. ರಾಜು ಹಾಗೂ ಕೆ.ವೈ. ಸೋಮಶೇಖರ್, ಆವನಿ ಲಕ್ಷ್ಮೀಪ್ರಿಯ ಮಂಜುನಾಥ್ ಭಾಗವಹಿಸಿದ್ದರು. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ತಾಲೂಕು ರಾಜಕೀಯದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ನೇರ, ನಿಖರ ಮತ್ತು ಸ್ಥಳೀಯ ಸುದ್ದಿಗಳಿಗಾಗಿ ಮೂಡಲಗಿರಿನ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ. ಗಣಹೋಮದ ಅಗ್ನಿಯಲ್ಲಿ ದುಷ್ಟ ದೃಷ್ಟಿ ಕರಗಲಿ, ರುದ್ರ ಮಂತ್ರದ ಶಕ್ತಿಯಲ್ಲಿ ತಾಲೂಕಿಗೆ ಶುಭವಾಗಲಿ. ಭಕ್ತರ ಪ್ರೀತಿ ವಿಶ್ವಾಸದಿಂದ